ಜನರು ನಿರೀಕ್ಷೆ ಮಾಡ್ತಾ ಇರತಕ್ಕಂತಹ ವ್ಯಕ್ತಿ ತನ್ನ ಕಂಟೆಂಟ್ ಗಳ ಮೂಲಕವಾಗಿ ರಾಜ್ಯಾದ್ಯಂತ ಸದ್ದನ್ನ ಮಾಡಿದ ಒಳ್ಳೆಯ ಕಂಟೆಂಟ್ ಗಳನ್ನ ಮಾಡ್ತಾ ಈ ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನ ನೀಡ್ತಾ ಬಂದಿರುವಂತ ತನ್ನ ಚಿಂತನೆಗಳನ್ನ ರೀಲ್ಸ್ ಮಾಡುವುದರ ಮೂಲಕವಾಗಿ ಜನಸಾಮಾನ್ಯರಿಗೆ ಹಾಗೂ ಈ ಸಮಾಜಕ್ಕೆ ಒಳ್ಳೆಯ ಕಂಟೆಂಟ್ ಗಳನ್ನ ಕೊಡ್ತಾ ಬಂದಿರುವಂತಹ ಮಂಗಳೂರಿನ ಜನರ ಫೇವರೇಟ್ ಕಂಟೆಂಟ್ ಕ್ರಿಯೇಟರ್ ತಾಜುದ್ದೀನ್ ಅವರನ್ನ ಬಹಳ ಪ್ರೀತಿಯಿಂದ ಕಾರ್ಯಕ್ರಮದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀವಿ. ಹಾಗೆಯೇ ಖಜಾನಾ ಪ್ರಾಪರ್ಟೀಸ್ ಇದರ ಮಾಲಕರಾಗಿರುವಂತಹ ಇರ್ಷಾದ್ ಅಮೀಲ್ ತಮ್ಮನ್ನ ಕೂಡ ಕಾರ್ಯಕ್ರಮದ ವೇದಿಕೆಗೆ ಬಹಳ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೀವಿ. ಕ್ಲಾಪ್ ಅಡಿಕೋರು ಜೋರಾಗಿರುವ ಚಪ್ಪಾಳೆ ಬರಲಿ ನಮ್ಮ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ. ಖಜಾನಾ ಪ್ರಾಪರ್ಟೀಸ್ ನ ಮಾಲಕರಾಗಿರುವಂತಹ ಇರ್ಷಾದ್ ಅಮೀಲ್ ಅವರನ್ನ ಜೋರಾಗಿರುವ ಚಪ್ಪಾಳೆಯೊಂದಿಗೆ ನಾವು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀವಿ. ಹಾಗೆಯೇ ಶೈನ್ ಬೇಕ್ಸ್ ಕೇಕ್ ಶಾಪ್ ಇದರ ಮಾಲಕರು ಕಳೆದ ಸುಮಾರು ವರ್ಷಗಳಿಂದ ಬೇಕಿಂಗ್ ಫೀಲ್ಡ್ ನಲ್ಲಿ ಸಾಕಷ್ಟು ಪರಿಣಿತಿ ಮತ್ತು ಅನುಭವವನ್ನು ಹೊಂದಿರುವಂತಹ ಸರಳ ಸಜ್ಜನಿಕೆಯ ವ್ಯಕ್ತಿ ಮೊಹಮ್ಮದ್ ಹನೀಫ್ ರವರನ್ನ ಕೂಡ ಕಾರ್ಯಕ್ರಮದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀವಿ. ಜೋರಾದ ಚಪ್ಪಾಳಿಯೊಂದಿಗೆ ಮೊಹಮ್ಮದ್ ಹನೀಫ್ ರವರನ್ನ ಈ ಒಂದು ವೇದಿಕೆಗೆ ನಾವು ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೀವಿ. ಜ್ಯೂಸ್ ಮ್ಯಾಜಿಕ್ ಈ ಮಳಿಗೆಯ ಮಾಲಕರಾಗಿರುವಂತಹ ಸಾಜೀರ್ ಅವರು ನಮ್ಮ ಜೊತೆ ಇದ್ದಾರೆ. ಸಾಜೀರ್ ಅವರನ್ನ ಕೂಡ ಬಹಳ ಆತ್ಮೀಯತೆಯಿಂದ ಕಾರ್ಯಕ್ರಮದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀವಿ. ಹಾಗೆಯೇ ಕ್ಯಾಟ್ರಿಂಗ್ ಇದರ ಮಾಲಕರಾಗಿರುವಂತಹ ಶಕೀರ್ ರವರು ನಮ್ಮ ಜೊತೆ ಇದ್ದಾರೆ. ಶಕೀರ್ ರವರನ್ನ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀವಿ. ಹಾಗೆ ಬಹಳ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀವಿ. ನಮ್ಮ ಭಾರತ ದೇಶದಲ್ಲೊಂದು ಮಾತಿದೆ, ಬಂದಿರುವಂತಹ ಗಣ್ಯ ವ್ಯಕ್ತಿಗಳನ್ನ ಬಹಳ ಪ್ರೀತಿಯಿಂದ ಗೌರವಿಸಿ ಆದರಿಸುವಂತದ್ದು ನಮ್ಮ ಧರ್ಮವಾಗಿದೆ. ಅತಿಥಿ ದೇವೋಭವಂ ಅನ್ನುವಂತೆ ಇವತ್ತಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ಸಮಯಕ್ಕೆ ಸರಿಯಾಗಿ ನಮ್ಮ ಜೊತೆ ಈ ಶೈನ್ ಬೇಕ್ಸ್ ನ ಮಳಿಗೆಯ ಉದ್ಘಾಟನಾ ಸಮಾರಂಭಕ್ಕೆ ಬಹಳ ಪ್ರೀತಿ ಇಟ್ಟು ಬಂದಿರುವಂತಹ ಮಂಗಳೂರಿನ ಪ್ರಸಿದ್ಧ ಹಾಗೂ ಪ್ರಖ್ಯಾತ ಕಂಟೆಂಟ್ ಕ್ರಿಯೇಟರ್ ತಾಜುದ್ದೀನ್ ಅವರಿಗೆ ಜೋರಾಗಿರುವ ಚಪ್ಪಾಳೆಯ ಮೂಲಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೆಯೇ ವೇದಿಕೆಯಲ್ಲಿರುವಂತಹ ಖಜಾನಾ ಪ್ರಾಪರ್ಟೀಸ್ ಇದರ ಮಾಲಕರಾಗಿರುವಂತಹ ಇರ್ಷಾದ್ ಅಮೀಲ್ ತಮಗೂ ಕೂಡ ಗಟ್ಟಿಯಾಗಿರುವ ಚಪ್ಪಾಳೆಯೊಂದಿಗೆ ಇರ್ಷಾದ್ ಅಮೀಲ್ ಅವರಿಗೆ ನಾವು ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಇನ್ನು ನ್ಯೂ ಸ್ಟಾರ್ ಕ್ಯಾಟರಿಂಗ್ ಇದರ ಮಾಲಕರು ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಅವರನ್ನ ಕೂಡ ಬಹಳ ಪ್ರೀತಿಯಿಂದ ಇವತ್ತಿನ ಕಾರ್ಯಕ್ರಮದ ವೇದಿಕೆಗೆ ಶಾಕೀರ್ ಅವರನ್ನ ಬರಮಾಡಿಕೊಳ್ತಾ ಇದ್ದೀವಿ. ಇನ್ನು ಶೈನ್ ಬೇಕ್ಸ್ ಮಳಿಗೆಯ ಮಾಲಕರಾಗಿರುವ ಬಹಳ ಪ್ರೀತಿಯಿಂದ, ಬಹಳ ವಿಶ್ವಾಸದಿಂದ, ಬಹಳ ನಂಬಿಕೆಯಿಂದ ತನ್ನ ಸ್ವಂತ ಮಳಿಗೆಯನ್ನ ಈ ಒಂದು ಪ್ರದೇಶದಲ್ಲಿ ಪ್ರಾರಂಭ ಮಾಡಿದಂತಹ ಮೊಹಮ್ಮದ್ ಹನೀಫ್ ರವರಿದ್ದಾರೆ. ಸೊ ಅವರಿಗೂ ಕೂಡ ಗಟ್ಟಿಯಾದ ಚಪ್ಪಾಳೆಯೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಪ್ರೀತಿಯಿಂದ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಹಾಗೆಯೇ ಅಬ್ದುಲ್ ಲತೀಫ್ ರವರು ಕೂಡ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಅವರನ್ನ ಕೂಡ ಬಹಳ ಪ್ರೀತಿಯಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಇದ್ದೀವಿ. ಇನ್ನು ಜ್ಯೂಸ್ ಮ್ಯಾಜಿಕ್ ಮಳಿಗೆಯ ಮಾಲಕರಾಗಿರುವಂತಹ ಸಾಜೀರ್ ಅವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಸಾಜೀರ್ ಅವರನ್ನ ಕೂಡ ಬಹಳ ಪ್ರೀತಿಯಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರಮಾಡಿಕೊಳ್ತಾ ಇದ್ದೀವಿ. ಸೊ ಬಹಳ ಸುಂದರವಾಗಿ ಇವತ್ತಿನ ಶೈನ್ ಬೇಕ್ಸ್ ಮಳಿಗೆ ಉದ್ಘಾಟನೆಗೊಂಡಿದೆ. ಉದ್ಘಾಟನಾ ಸಮಾರಂಭಕ್ಕೆ ಬಂದಿರುವಂತಹ ಗಣ್ಯರಿದ್ದಾರೆ. ಇದೀಗ ನಾವು ಗಣ್ಯರ ಮಾತುಗಳಿಗಾಗಿ ನಮ್ಮ ಕಿವಿಯನ್ನ ಆಲಿಸುವಂತಹ ಸಮಯ. ಮೊದಲನೇದಾಗಿ ಈ ಒಂದು ಮಳಿಗೆಯನ್ನ ಉದ್ದೇಶಿಸಿಕೊಂಡು, ಇವತ್ತಿನ ಕಾರ್ಯಕ್ರಮವನ್ನ ಉದ್ದೇಶಿಸಿಕೊಂಡು ತಾಜೂರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತಾ ಇದ್ದೀವಿ. ಅಸ್ಸಲಾಮು ಅಲೈಕುಂ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ವೇದಿಕೆಯಲ್ಲಿ ಗಣ್ಯ ಅತಿಥಿಗಳೆಲ್ಲ ಇದ್ದೀರಾ. ಶೈನ್ ಬೇಕ್ಸ್ ಮೊದಲನೇದಾಗಿ ಅನೂಪ್ ಭಾಯ್ ಅವರು ಮೊದಲನೇ ನಮಗೆ ಪರಿಚಯ ಇರೋ ವ್ಯಕ್ತಿ, ಎಲ್ಲ ವಿಷಯದಲ್ಲೂ ಕೂಡ ಸಪೋರ್ಟ್ ಮಾಡುವಂತ ಒಬ್ಬ ವ್ಯಕ್ತಿ ಕೂಡ ಆಗಿದ್ದಾರೆ. ಸೊ ಇದೊಂದು ಜರ್ನಿ ಸ್ಟಾರ್ಟ್ ಮಾಡಿದ್ದೀರಾ. ಈ ಜರ್ನಿಯಲ್ಲಿ ನಿಮ್ಗೆ ನಿಮ್ಮ ಸಕ್ಸಸ್ ಎತ್ತರಕ್ಕೆ ಬೆಳೀಲಿ ಅಂತ ಕೋರ್ತಾ ಇದ್ದೇನೆ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಒಂದಿಗೆ ಸಣ್ಣ ಮಾತಾದ್ರೂ ಕೂಡ ಅದರಲ್ಲಿ ದೊಡ್ಡ ಗೌರವ ಇದೆ, ದೊಡ್ಡ ಅರ್ಥ ಇದೆ. ಹನೀಫ್ ರವರನ್ನ ತುಂಬಾ ಸಮಯಗಳಿಂದ ನೋಡ್ತಾ ಬಂದಿರುವವರು ಬಹುಶಃ ತಾಜುದ್ದೀನ್ ಅವರು. ಸೊ ಒಳ್ಳೆಯ ವ್ಯಕ್ತಿ ಹನೀಫ್ ರವರು. ಒಳ್ಳೆ ಪರಿಶ್ರಮವನ್ನ ಪಟ್ಟು ಹೊಸ ಒಂದು ಶಾಪ್ ಅನ್ನ ಪ್ರಾರಂಭ ಮಾಡಿದ್ದಾರೆ. ಈ ಸಮಯದಲ್ಲಿ ಅವರಿಗೆ ಮನಸ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸಿದಂತಹ ತಾಜುದ್ದೀನ್ ಅವರಿಗೆ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಹಾಗೆಯೇ ಖಜಾನಾ ಪ್ರಾಪರ್ಟೀಸ್ ಇದರ
ಇರ್ಷಾದ್ ಅಮೀಲ್ ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿಕೊಂಡು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಸ್ಲಾಂ ವಲೈಕುಂ. ಮುಖಚೇರಿ ರಾಯತ್ಲಿ ಶೈನ್ ಬೇಕ್ಸ್ ಓಪನ್ ಅವರು ಅಲ್ಹಮ್ದುಲಿಲ್ಲ ಅದು ಅಲ್ಲವರ ಮೇಲೆ ನಂಬಿಕೆ ಇಟ್ಟಿತ್ತು. ಮುಖಚೇರಿ ರಾಲ್ಮಾರ ಸಪೋರ್ಟ್ ನಿರ್ಚಿತು ಅയാൾ അനീഫ് ബൈ ഓപ്പൺ ആക്കിയത് ഷൈൻ ബേക്സ് അയാൾക്ക് ഇതാനായിട്ട് മുഖച്ചേരി രാൽമാർ ഫുൾ സപ്പോർട്ട് ആക്കണം. പ്ലസ് അയാൾക്ക് ഇതാനായിട്ട് ദ്വാരക്കണം. അയാളുടെ ബിസിനസ് എല്ലാവരും സക്സസ്സും ബറക്കത്ത് അധികരിച്ചത് കൊടുക്കട്ടെ. അസ്സലാമു അലൈക്കും. ಅಲ್ಲಾಹನಲ್ಲಿ ತನ್ನ ಮಾತುಗಾಗಿ ಪ್ರಾರ್ಥನೆಯನ್ನ ಇಟ್ಟು ಈ ಶೈನ್ ಬೇಕ್ಸ್ ನಿರಂತರವಾಗಿ ಶೈನ್ ಆಗಲಿ ಮತ್ತು ಎತ್ತರಕ್ಕೆ ಬೆಳೆಯಲಿ ಅನ್ನುವಂತಹ ಶುಭ ಹಾರೈಕೆಯನ್ನ ಅರ್ಪಿಸಿದಂತಹ ಖಜಾನಾ ಪ್ರಾಪರ್ಟೀಸ್ ನ ಇರ್ಷಾದ್ ಅಮೀಲ್ ಅವರಿಗೆ ಮನಸ್ಪೂರ್ವಕವಾದ ಅಭಿನಂದನೆಗಳು. ಇನ್ನು ರಸ್ತೆ ಬದಿಗಳಲ್ಲಿ ನಮ್ಮ ಧ್ವನಿಯನ್ನ ಆಲಿಸ್ತಾ ಇರುವಂತಹ ಜನರಿಗೆ ಹೇಳ್ತಾ ಇರುವಂತಹ ಮಾತು ಏನಂತ ಹೇಳಿದ್ರೆ, ಶೈನ್ ಬೇಕ್ಸ್ ಇಲ್ಲಿ ಒಳ್ಳೆಯ ಗುಣಮಟ್ಟದ ಕ್ವಾಲಿಟಿಯ ಕೇಕ್ಸ್ ಗಳಿವೆ. ಇನ್ನು ಯಾವುದೇ ಶುಭ ಸಮಾರಂಭಗಳಿಗೆ ಕಸ್ಟಮೈಸ್ಡ್ ಕೇಕ್ಗಳನ್ನ ಶೈನ್ ಬೇಕ್ಸ್ ಅವರು ರೆಡಿ ಮಾಡಿ ಕೊಡ್ತಾರೆ. ಗ್ರಾಹಕರ ಜೊತೆ ಬಹಳ ಅತ್ಯುತ್ತಮ ರೀತಿಯಲ್ಲಿ ಬೆರೀತಾರೆ. ಜೊತೆಗೆ ನಿಮ್ಮ ಯಾವುದೇ ಒಂದು ಸಮಾರಂಭಗಳಿಗೆ ನಿಮ್ಮ ಮನೆಗೆ ಅತಿಥಿಗಳು ಬಂದಾಗ ಅವರಿಗೆ ನೀಡಬೇಕಾಗಿರುವಂತಹ ಸಿಹಿಯಾದ ತಿಂಡಿ ತಿನಿಸುಗಳನ್ನ ಪಡಿಬೇಕಂದ್ರೆ ಮುಖ್ಯಚೇರಿಯಲ್ಲಿರುವಂತಹ ಶೈನ್ ಬೇಕ್ಸ್ಗೆ ನೀವೆಲ್ಲರೂ ಕೂಡ ವಿಸಿಟ್ ಮಾಡಬೇಕು ಅಂತ ಹೇಳಿ ಈ ಸಮಯದಲ್ಲಿ ವಿನಂತಿಸ್ತಾ ಇದ್ದೀನಿ. ಇನ್ನು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿಕೊಂಡು ನ್ಯೂ ಸ್ಟಾರ್ ಕ್ಯಾಟರಿಂಗ್ ಇದರ ಶಾಕೀರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತಾ ಇದ್ದೀವಿ. ಬರು ತೊಂದರೆ ಇಲ್ಲ, ಜಂಡು ಪಲ್ಕ ಪಲ್ಕರಿ ಅಲ್ಲ ಅನಿಪಾಕರೆ ಬೇಕರಿಗೆ ನಾಳೆ ದಾರ್ನೈಟ್ ಅಂತ ಇಪ್ಪ ಇವರ ಮುಖಚೇರಿயில் ಹಾಕಿರು ಅದು ಕೇಕ್ நல்ல மொத்தம் ಒಂದು ஆர்டர் கொடுத்தோம் இக்கிற நல்ல கேக்கு இதெல்லாம் இத்திக்கிற இன்னும் அவருக்கு நான் ஆர்டರ್ சொன்னா கொடுக்குறேன் சொன்ன ಇಲ್ಲ. ಧನ್ಯವಾದಗಳು ನಮ್ಮ ನ್ಯೂ ಸ್ಟಾರ್ ಕ್ಯಾಟರಿಂಗ್ ನ ಶಾಕೀರ್ ಅವರಿಗೆ. ದೇರಳಕಟ್ಟೆಯಲ್ಲಿ ಹಾಗೆಯೇ ಮಂಗಳೂರು ಭಾಗದಲ್ಲಿ ಸುಮಾರು ಸಮಯಗಳಿಂದ ಈ ಬೇಕ್ಸ್ ಮತ್ತು ಕೇಕ್ಸ್ ನ ಫೀಲ್ಡ್ ನಲ್ಲಿ ಬಹಳ ಪರಿಣಿತಿಯನ್ನ ಹೊಂದಿರುವಂತಹ ವ್ಯಕ್ತಿ ಹನೀಫ್ ಅವರು. ಒಳ್ಳೊಳ್ಳೆ ಟೇಸ್ಟಿ ಆಗಿರುವಂತಹ ಕೇಕ್ ಗಳನ್ನ ಹನೀಫ್ ಅವರು ರೆಡಿ ಮಾಡಿ ಕೊಡ್ತಾರೆ. ಇನ್ನು ಮುಖ್ಯಚೇರಿಯ ಈ ಪ್ರದೇಶದ ಜನರಿಗೆ ಸಿಹಿಯಾದ ಕೇಕ್ಸ್ ಗಳು ಅದು ಕೂಡ ಒಳ್ಳೆ ಕ್ವಾಲಿಟಿಯಲ್ಲಿ ಒಳ್ಳೆ ಟೇಸ್ಟ್ ನಲ್ಲಿ ಮನೆಯಲ್ಲಿ ಯಾವ ರೀತಿಯಾಗಿ ನಾವು ಕೇಕ್ಸ್ ಗಳನ್ನ ರೆಡಿ ಮಾಡ್ತಾರೆ ಅದೇ ಟೇಸ್ಟ್ ಅನ್ನ ಕೊಡುವಂತಹ ಹನೀಫ್ ರವರ ಶೈನ್ ಬೇಕ್ಸ್ ಇದೆ. ಸೊ ಹನೀಫ್ ರವರೇ, ನಿಮ್ಮ ಮಳಿಗೆ ಇವತ್ತು ಓಪನ್ ಆಗಿದೆ, ಏನ್ ಹೇಳಲಿಕ್ಕೆ ಬಯಸ್ತೀರಾ ಜನರಿಗೆ? ತಾವುಗಳೆಲ್ಲ ಬಂದು ಈ ಸಮಾರಂಭವನ್ನು ಒಳ್ಳೇದು ಮಾಡಿಕೊಟ್ಟು ತುಂಬ ಅದ್ದೂರಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಒಳ್ಳೆ ಕ್ವಾಲಿಟಿಯಲ್ಲಿ ಒಳ್ಳೆ ಮಿತವಾದ ದರದಲ್ಲಿ ಜನರಿಗೆ ನಮ್ಮ ಮಳಿಗೆಯಿಂದ ಎಲ್ಲ ರೀತಿಯ ಕಸ್ಟಮೈಸ್ ಕೇಕ್ಗಳನ್ನು ನಾವು ಮಾಡಿಕೊಡುತ್ತೇವೆ. ತಮಗೆಲ್ಲರಿಗೂ ಧನ್ಯವಾದಗಳು. ನೋಡಿ, ಈ ಮಳಿಗೆಯ ಮಾಲಕರು ಹನೀಫ್ ರವರು ಹೇಳಿದ್ರು, ಒಳ್ಳೆ ಮಿತ ದರದಲ್ಲಿ ಕ್ವಾಲಿಟಿ ಆಗಿರುವಂತಹ ತಿಂಡಿ ತಿನಿಸುಗಳನ್ನ ಇಲ್ಲಿ ಯಾವೆಲ್ಲ ಯಾವ ರೀತಿಯ ಐಟಮ್ಸ್ಗಳು ಸಿಗ್ತದೆ ಅವೆಲ್ಲವನ್ನ ಕೂಡ ಜನಸಾಮಾನ್ಯರಿಗೆ ಗ್ರಾಹಕರನ್ನ ದೇವರಂತೆ ಕಂಡು ಆ ಗ್ರಾಹಕರಿಗೆ ಒಳ್ಳೆಯ ರೀತಿಯ ಸರ್ವಿಸ್ ಅನ್ನ ಕೊಡ್ಲಿಕ್ಕೆ ಹನೀಫ್ ಅವರು ರೆಡಿ ಇದ್ದಾರೆ. ಸೊ ಎಲ್ಲ ನಮ್ಮ ಹಿತೈಷಿಗಳಿಗೆ ಮತ್ತು ಎಲ್ಲ ನಮ್ಮ ಗೆಸ್ಟ್ ಗಳಿಗೆ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಶೈನ್ ಬೇಕ್ಸ್ ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಅನ್ನುವಂತಹ ಶುಭ ಹಾರೈಕೆಯೊಂದಿಗೆ ಇವತ್ತಿನ ಈ ಒಂದು ಸಭಾ ಕಾರ್ಯಕ್ರಮವನ್ನ ಇಲ್ಲಿಗೆ ನಾವು ಕೊನೆಗೊಳಿಸ್ತಾ ಇದ್ದೀವಿ. ಸೊ ರಸ್ತೆ ಬದಿಗಳಲ್ಲಿ ನೋಡ್ತಾ ಇರುವಂತ ಎಲ್ಲ ನಮ್ಮ ಪ್ರೀತಿಯ ಹಿತೈಷಿಗಳು, ನೀವು ಇಲ್ಲಿಂದ ಆ ಕಡೆ ಹೋಗುವವರು, ಆ ಕಡೆಯಿಂದ ಈ ಕಡೆಗೆ ಹೋಗುವವರು ಒಮ್ಮೆ ವಿಸಿಟ್ ಮಾಡಿ ಶೈನ್ ಬೇಕ್ಸ್ ನ ಈ ಒಂದು ಹೊಸ ಮಳಿಗೆಗೆ ನಿಮ್ಮೆಲ್ಲರ ಸಪೋರ್ಟ್ ಅನ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ನಾವಿಲ್ಲಿ ಕೊನೆಗೊಳಿಸ್ತಾ ಇದ್ದೀವಿ. ಕಾರ್ಯಕ್ರಮವನ್ನ ಕೊನೆಗೊಳಿಸುವುದಕ್ಕಿಂತ ಮುಂಚಿತವಾಗಿ ಮತ್ತೊಂದು ಮಾತನ್ನ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಸರ್ವ ಜಗದೊಳಗತಿ ಸುಂದರ ನಮ್ಮಿ ಭಾರತ, ಹಕ್ಕಿಗಳು ಹಾರಾಡುವೆವು ಇದುವೇ ನಮ್ಮ ಬೃಂದಾವನ, ಮಾನವೀಯತೆಯ ಕಟ್ಟಡಕ್ಕೆ ಪ್ರೀತಿ ಪ್ರೇಮ ಇಟ್ಟಿಗೆ, ನಮ್ಮಲ್ಲಿಲ್ಲ ಜಾತಿ ಗೀತಿ, ನಮ್ಮಲ್ಲಿರುವುದೊಂದೇ ಪ್ರೀತಿ. ಎಲ್ರಿಗೂ ಮತ್ತೊಮ್ಮೆ ಅಭಿನಂದನೆಯನ್ನ ಸಲ್ಲಿಸ್ತಾ ನಾವು ಕಾರ್ಯಕ್ರಮವನ್ನ ಕೊನೆಗೊಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದ. ನೀಡುವಂತಹ ಸ್ಮರಣಿಕೆಯನ್ನ ಇದೀಗ ನಾವು ನೀಡಲಿಕ್ಕಿದ್ದೇವೆ. ಸ್ಮರಣಿಕೆ ಅನ್ನೋದು ಇವತ್ತು ಮುಗಿದಿರುವಂತಹ ಅಧ್ಯಾಯಗಳನ್ನ ಮುಂದೆ ಭವಿಷ್ಯದಲ್ಲಿ ನೆನಪಿಸುವಂತಹ ಒಂದು ವಸ್ತು. ಇದು ಪ್ರೀತಿ, ಮಮತೆ ಹಾಗೂ ನಂಬಿಕೆ, ವಿಶ್ವಾಸದ ಸಂಕೇತವಾಗಿದೆ. ಇದೀಗ ನಮ್ಮ
ಶೈನ್ ಬೇಕ್ಸ್ ನ ಮಾಲಕರಾಗಿರುವಂತಹ ಹನೀಫ್ ರವರು ವೇದಿಕೆಯಲ್ಲಿರುವಂತಹ ಎಲ್ಲ ಗೆಸ್ಟ್ಗಳಿಗೆ ಪ್ರೀತಿ ಇಟ್ಟು ಈ ಒಂದು ಸ್ಮರಣಿಕೆಯನ್ನ ನೀಡಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೀವಿ. ಮೊದಲಿಗೆ ಕಂಟೆಂಟ್ ಕ್ರಿಯೇಟರ್ ತಾಜುದ್ದೀನ್ ಅವರಿಗೆ ಹನೀಫ್ ಅವರು ಶೈನ್ ಬೇಕ್ಸ್ ವತಿಯಿಂದ ನೀಡ್ತಾ ಇರುವಂತಹ ಪ್ರೀತಿಯ ಸ್ಮರಣಿಕೆ ಇದು. ತಾಜುದ್ದೀನ್ ಅವರ ಬಗ್ಗೆ ಹೇಳಲಿಕ್ಕೆ ಬಹಳಷ್ಟು ಮಾತಿದೆ, ಬಹಳಷ್ಟು ವೇದಿಕೆಗಳಲ್ಲಿ ನಾವು ಹೇಳಿದವರು. ಆದರೆ ತಾಜುದ್ದೀನ್ ಅವರ ವ್ಯಕ್ತಿತ್ವವೇನು, ಅವರ ಆ ಕಂಟೆಂಟ್ಗಳು ಏನು ಅನ್ನೋದು ಇವತ್ತು ಎಲ್ರಿಗೂ ಕೂಡ ಗೊತ್ತೇ ಇದೆ. ಹಾಗಾಗಿ ಮತ್ತೊಮ್ಮೆ ನಾವು ಅದನ್ನ ಪುನರಾವರ್ತನೆ ಮಾಡಬೇಕು ಅಂತ ಹೇಳಿ ಏನೂ ಇಲ್ಲ. ಸೊ ಇನ್ನು ವೇದಿಕೆಯಲ್ಲಿರುವಂತಹ ಖಜಾನಾ ಪ್ರಾಪರ್ಟೀಸ್ ನ ಮಾಲಕರಾಗಿರುವ ಇರ್ಷಾದ್ ಅಮೀಲ್ ಅವರಿಗೆ ಹನೀಫ್ ರವರು ಪ್ರೀತಿಯಿಂದ ಒಂದು ಸ್ಮರಣಿಕೆಯನ್ನು ಕೊಟ್ಟು ಅವರನ್ನ ಈ ಸಮಯದಲ್ಲಿ ಗೌರವಿಸ್ತಾ ಇದ್ದಾರೆ. ಹಾಗೆಯೇ ಜ್ಯೂಸ್ ಮ್ಯಾಜಿಕ್ ಇದರ ಸಾಜಿರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಮೊಹಮ್ಮದ್ ಹನೀಫ್ ರವರು ಸ್ಮರಣಿಕೆಯನ್ನು ಕೊಟ್ಟು ಈ ಸಮಯದಲ್ಲಿ ಅವರನ್ನ ಬಹಳ ಪ್ರೀತಿಯಿಂದ ಗೌರವಿಸ್ತಾ ಇದ್ದಾರೆ. ಹಾಗೆಯೇ ನ್ಯೂ ಸ್ಟಾರ್ ಕ್ಯಾಟರಿಂಗ್ ಇದರ ಮಾಲಕರಾಗಿರುವಂತಹ ಶಾಕೀಬ್ ಅವರಿಗೆ ಇದೀಗ ಮೊಹಮ್ಮದ್ ಹನೀಫ್ ರವರು ಒಂದು ಸ್ಮರಣಿಕೆಯನ್ನು ಕೊಟ್ಟು ಅವರನ್ನ ಈ ಸಮಯದಲ್ಲಿ ಬಹಳ ಗೌರವದಿಂದ ಗೌರವಿಸ್ತಾ ಇದ್ದಾರೆ. ಹಾಗೆಯೇ ಅಬ್ದುಲ್ ಲತೀಫ್ ರವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅಬ್ದುಲ್ ಲತೀಫ್ ರವರಿಗೆ ಹನೀಫ್ ರವರು ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ನೀಡ್ತಾ ಇರುವಂತಹ ಗೌರವದ ಸ್ಮರಣಿಕೆ ಇದು. ಸೊ ಈ ಒಂದು ಸಭಾ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಟ್ಟಂತಹ ನಮ್ಮ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮವನ್ನ ಇಲ್ಲಿಗೆ ನಾವು ಕೊನೆಗೊಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದ. ವಿಡಿಯೋಸ್ಗಳನ್ನ ಹೈಲೈಟ್ಸ್ ವಿಡಿಯೋಸ್ಗಳನ್ನ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟು ಸಾಕಷ್ಟು ಜನರಿಗೆ ಶೈನ್ ಬೇಕ್ಸ್ ಇವತ್ತು ಓಪನ್ ಆಗಿದೆ ಅನ್ನುವಂತಹ ಸುದ್ದಿಯನ್ನ ತನ್ನ ಎಡಿಟಿಂಗ್ ಮತ್ತು ತನ್ನ ವಿಡಿಯೋಗ್ರಾಫಿ ಸ್ಕಿಲ್ಸ್ ನ ಮೂಲಕವಾಗಿ ಜನಸಾಮಾನ್ಯರಿಗೆ ಹಾಗೂ ಈ ಸಮಾಜದಲ್ಲಿರುವಂತಹ ಜನರಿಗೆ ತಲುಪಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇರುವಂತಹ ಪೈಜೂರ್ ಅವರನ್ನ ಕೂಡ ಬಹಳ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಪೈಜೂರ್ ಅವರಿಗೆ ಇದೀಗ ನಮ್ಮ ಮೊಹಮ್ಮದ್ ಹನೀಫ್ ಅವರು ಒಂದು ಪ್ರೀತಿಯ ಸ್ಮರಣಿಕೆಯನ್ನು ಕೊಟ್ಟು ಅವರನ್ನು ಗೌರವಿಸಲಿಕ್ಕಿದ್ದಾರೆ. ಇನ್ನು ನೇರ ಪ್ರಸಾರದ ಮಿತ್ರರು ಸಾಕಷ್ಟು ಕಾರ್ಯಕ್ರಮಗಳ ನೇರ ಪ್ರಸಾರವನ್ನ ಮಾಡ್ತಾ ಈ ಸಮಾಜಕ್ಕೆ ನಿರಂತರವಾಗಿ ಸುದ್ದಿಗಳನ್ನ ತಲುಪಿಸುವಂತೆ ಮಾಡ್ತಾ ಇರುವಂತಹ ಸಫಾನ್ ರವರು ನಮ್ಮ ಜೊತೆ ಇದ್ದಾರೆ. ಸಫಾನ್ ರವರನ್ನ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮದ ವೇದಿಕೆಗೆ ಬರಮಾಡಿಕೊಳ್ತಾ ಸಫಾನ್ ಅವರಿಗೆ ಮೊಹಮ್ಮದ್ ಹನೀಫ್ ರವರು ಒಂದು ಸ್ಮರಣಿಕೆಯನ್ನು ಕೊಟ್ಟು ಈ ಸಮಯದಲ್ಲಿ ಗೌರವಿಸ್ತಾ ಇದ್ದಾರೆ. ಸಫಾನ್ ರವರು ನಿಮ್ಮ ಈ ಸೇವೆ, ನಿಮ್ಮ ಕರ್ತವ್ಯ ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ. ಸಾಕಷ್ಟು ವಿವ್ ಲೈನ್ ಮೀಡಿಯಾ ಒಂದೊಳ್ಳೆ ಮೀಡಿಯಾವನ್ನ ತಾವು ಸ್ಟಾರ್ಟ್ ಮಾಡಿದೀರಾ. ಒಳ್ಳೆಯ ರೆಸ್ಪಾನ್ಸ್ ನಿಮಗೆ ಜನರಿಂದ ಸಿಗ್ಲಿ ಅಂತ ಹೇಳ್ತಾ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ಸಮಯಕ್ಕೆ ಸರಿಯಾಗಿ ನಮ್ಮ ಪುಟಾಣಿ ಮಕ್ಕಳು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನ ಮತ್ತಷ್ಟು ಯಶಸ್ವಿ ಮಾಡಿಕೊಟ್ಟಿದ್ದೀರಾ. ಸೊ ಮಕ್ಕಳೆಲ್ಲರಿಗೂ ಕೂಡ ಶೈನ್ ಬೇಕ್ಸ್ ನ ವತಿಯಿಂದ ಧನ್ಯವಾದವನ್ನು ಹೇಳ್ತಾ ಇದ್ದೀವಿ. ಹಾಗೆಯೇ ಅಲ್ಲೂ ಕೂಡ ನಮ್ಮ ಹಿತೈಷಿಗಳಿದ್ದಾರೆ, ಅವರಿಗೂ ಕೂಡ ಸ್ಪೆಷಲ್ ಥ್ಯಾಂಕ್ಸ್. ಇನ್ನು ಸೌಂಡ್ ಸಿಸ್ಟಮ್ ನ ವ್ಯವಸ್ಥೆಯನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಂತಹ ನಮ್ಮ ಸೌಂಡ್ ಸಿಸ್ಟಮ್ ನ ಮಾಲೀಕರಿಗೂ ಕೂಡ ಅಭಿನಂದನೆಗಳನ್ನ ಧನ್ಯವಾದವನ್ನ ಹೇಳ್ತಾ ಕಾರ್ಯಕ್ರಮವನ್ನ ಇಲ್ಲಿಗೆ ನಾವು ಕೊನೆಗೊಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದ.